ಹಾಯ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಮಂಗಳವಾರದ ವ್ಲಾಗ್ ಆಗಿರುತ್ತೆ. ನಾನು ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊತಿದ್ದೆ. ನನ್ನ ಮಗ ನಾನು ಏನೇನು ಮಾಡ್ತೀನಿ ಸೇಮ್ ಅದೇ ಥರ ಮಾಡ್ತಿದ್ದ. ಪೂಜೆ ಎಲ್ಲ ನಿಧಾನಕ್ಕೆ ಕಂಪ್ಲೀಟಾಗಿ ಎಲ್ಲ ಮಾಡಿಕೊಂಡೆ. ಪೂಜೆ ಎಲ್ಲ ಮುಗೀತು. ಇವಾಗ ನೆಕ್ಸ್ಟ್ ಅಡುಗೆ ಮನೆ ಕಡೆ ಹೋಗಬೇಕು, ಅಡುಗೆ ಮಾಡಬೇಕು. ಅವಲಕ್ಕಿ ಮಾಡೋಣ ಅಂದ್ಕೊಂಡಿದ್ದೀನಿ. ಮನೆಯಲ್ಲಿ ನಾನು ಯಾವ ಥರ ಅವಲಕ್ಕಿ ಆಲ್ಮೋಸ್ಟಲ್ಲಿ ಎಲ್ರಿಗೂ ಬಂದೇ ಬರುತ್ತೆ ಅವಲಕ್ಕಿ ಮಾಡೋಕ್ಕೆ. ಬಟ್ ನಾನು ಯಾವ ರೀತಿಯಾಗಿ ಮಾಡಬೇಕಂತೇಳಿ ತೋರಿಸ್ತಿದ್ದೀನಿ. ಏನಿಲ್ಲ, ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ, ಕೊತ್ತಂಬರಿ ಬೇಕಾಗುತ್ತೆ. ಹಾಗೆ ಒಂದು ಕಡಾಯಿಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಅದನ್ನು ಕಾಯೋ ತನಕ ಹಾಗೆ ಬಿಟ್ಬಿಡಿ. ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಳ್ಳಿ. ನೆಕ್ಸ್ಟು ಫ್ರೈ ಆಗಬೇಕು ಸ್ವಲ್ಪ. ಹಾಗೆ ನೆಕ್ಸ್ಟು ಕರಿಬೇವು, ಮೆಣಸಿನ್ಕಾಯಿ ಚೆನ್ನಾಗಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿ. ಆಮೇಲೆ ಈರುಳ್ಳಿನ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಅದನ್ನು ಬೇಯಿಸ್ಕೋಬೇಕು. ಅಂದರೆ ಫ್ರೈ ಮಾಡ್ಕೋಬೇಕು. ಅದನ್ನು ಸ್ವಲ್ಪ ಹೊತ್ತು ಫ್ರೈ ಆದ ತಕ್ಷಣವೇ ಅದಕ್ಕೆ ಟೊಮೊಟೊ ಹಾಕ್ಕೊಳ್ಳಿ. ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಫ್ರೈ ಆಗೋ ತನಕ ಮತ್ತೆ ಹಾಗೆ ಬಿಡಬೇಕು. ಅದನ್ನು ಮುಚ್ಚಿಟ್ಬಿಡೋಣ ಸ್ವಲ್ಪ ಹೊತ್ತು. ಇವಾಗ ಟೊಮೊಟೊ, ಈರುಳ್ಳಿ ಎಲ್ಲ ಫುಲ್ ಫ್ರೈ ಆಗಿದೆ. ಇವಾಗ ಸ್ವಲ್ಪ ಅರಿಶಿನ, ಆಮೇಲೆ ಸ್ವಲ್ಪ ಧನಿಯಾ ಪೌಡ್ರ್ ನಿಮ್ಗೆ ಬೇಕಿದ್ರೆ ಹಾಕೋರಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ನನಗೆ ಇಷ್ಟ ಅಂತ ನಾನು ಹಾಕ್ಕೊತೀನಿ. ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡಿ. ಅದನ್ನು ಉಪ್ಪು ಕೂಡ ಹಾಕಬೇಕು. ಉಪ್ಪು ಇದರಲ್ಲಿ ಅಂದರೆ ವಿಡಿಯೋದಲ್ಲಿ ಸ್ಕಿಪ್ ಆಗಿದೆ. ಉಪ್ಪನ್ನು ಸೇರಿಸ್ಕೊರಿ. ನೆಕ್ಸ್ಟ್ ನಿಂಬೆಹಣ್ಣಿನ ರಸ ಕೂಡ ಹಾಕ್ಕೋಬೇಕು ಸ್ವಲ್ಪ. ಅಂದರೆ ನಿಮ್ಗೆ ಎಷ್ಟು ಹುಳಿ ಬೇಕಾಗುತ್ತೋ ಅಷ್ಟು ಹಾಕ್ಕೊಳ್ಳಿ. ನಾನು ಅರ್ಧ ಮಾತ್ರ ಹಾಕ್ಕೊಂಡಿದ್ದೀನಿ. ನಂಗೆ ಜಾಸ್ತಿ ಹುಳಿ ಇಷ್ಟ ಆಗಲ್ಲ, ಹಂಗಾಗಿ ಅರ್ಧ ಮಾತ್ರ ಹಾಕ್ಕೊಂಡಿದ್ದೀನಿ. ಇವಾಗ ಹಾಗೆ ಫ್ರೈ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಅವಲಕ್ಕಿನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೆ. ಜಸ್ಟ್ ಅವಲಕ್ಕಿನ ನೆನೆ ಹಾಕಬಾರ್ದು, ಜಸ್ಟ್ ತೊಳೆದು ಹಾಗೆ ಬಿಟ್ಬಿಡಬೇಕು. ಆಗ ಮಾತ್ರ ಚೆನ್ನಾಗಾಗುತ್ತಾ. ಅದನ್ನು ಹಾಕ್ಕೊಳ್ತಿದ್ದೀನಿ. ಹಾಕ್ಕೊಂಡು ನೀಟಾಗಿ ಏನು ಮಾಡಬೇಕಂದ್ರೆ ತಿರ್ಕೊಂಡು ಬಿಡ್ಬೇಕು. ಅದನ್ನು ಎಲ್ಲ ಮಿಕ್ಸ್ ಮಾಡ್ಕೊಂಡಿಂದ ಅವಲಕ್ಕಿ ಕಾಣಿಸುತ್ತೆ. ನೆಕ್ಸ್ಟ್ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿ ಉದುರಿಸಿಬಿಟ್ರೆ ಅವಲಕ್ಕಿ ರೆಡಿ. ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.